ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಸಂಸ್ಕೃತ ವ್ಯಂಜನಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ? ನಿನ್ನೆ ಕ್ಲಾಸ್ನಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವಿ. ಇವತ್ತು ಸಂಸ್ಕೃತ ವ್ಯಂಜನಗಳ ಬಗ್ಗೆ ನಾವು ಇವತ್ತು ಏನು ಮಾಡೋಣ ಅಂದರೆ ತಿಳಿದುಕೊಳ್ಳೋಣ. ಓಕೆನಾ? ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 7 ಸಂಧಿಗಳು ಬರುತ್ತವೆ ನೋಡಿ. ಜಷ್ಟ್ವ ಸಂಧಿ, ಶುತ್ವ ಸಂಧಿ, ಷ್ಟುತ್ವ ಸಂಧಿ, ಛತ್ವ ಸಂಧಿ, ಅನುನಾಸಿಕ ಸಂಧಿ, ಆಮೇಲೆ ವಿಸರ್ಗ ಸಂಧಿ, ಲಕಾರ ಸಂಧಿ. ಇವಾಗ ವ್ಯಂಜನ ಸಂಧಿ ಹೇಗೆ ಕಾರ್ಯ ಮಾಡುತ್ತದೆ ಅಂತ ಇಲ್ಲಿ ನೋಡೋಣ. ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಕಾರ್ಯವು ಉತ್ತರ ಪದದಲ್ಲಿ ಆಗುತ್ತದೆ. ಕನ್ನಡದ ವ್ಯಂಜನ ಸಂಧಿಗಳಲ್ಲಿ ಆದೇಶ ಕಾರ್ಯವು ಏನು ಮಾಡ್ತದೆ ಅಂದರೆ ಉತ್ತರ ಪದದಲ್ಲಿ ಆಗುತ್ತದೆ. ಅಂದರೆ ಪೂರ್ವ ಪದ ಆದಮೇಲೆ ಉತ್ತರ ಪದ ಬರುತ್ತಲ್ಲ, ಅಲ್ಲಿ ಏನಂದರೆ ಸಂಧಿ ಆದೇಶ ಕಾರ್ಯ ಬರುತ್ತದೆ. ಆದರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಇದೆಯಲ್ಲ, ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಬದಲಾಗಿ ಬೇರೊಂದು ವ್ಯಂಜನ ಆದೇಶವಾಗಿ ಬರುವುದು. ಇಲ್ಲಿ ಏನಾಗುತ್ತೆ ಅಂದರೆ ಪೂರ್ವ ಪದದಲ್ಲಿ ನಡೆಯುತ್ತದೆ. ಪೂರ್ವ ಪದದ ಕೊನೆಯ ವ್ಯಂಜನಕ್ಕೆ ಬದಲಾಗಿ ಬೇರೊಂದು ವ್ಯಂಜನ ಏನಾಗುತ್ತೆ ಅಂದರೆ ಆದೇಶವಾಗಿ ಬರುತ್ತದೆ. ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಏನಾಗುತ್ತದೆ ಅಂದರೆ ಉತ್ತರ ಪದದಲ್ಲಿ ಏನಾಗುತ್ತೆ ಅಂದರೆ ಆದೇಶ ಕಾರ್ಯ ಆಗುತ್ತದೆ. ಆದರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಏನಾಗುತ್ತೆ ಅಂದರೆ ಪೂರ್ವ ಪದದ ಕೊನೆಯ ವ್ಯಂಜನದಲ್ಲಿ ಬೇರೊಂದು ವ್ಯಂಜನ ಅಲ್ಲೇನಾಗುತ್ತೆ ಅಂದರೆ ಆದೇಶವಾಗಿ ಬರುತ್ತದೆ ಅಂತ ನಾವು ಹೇಳ್ತೀವಿ. ಓಕೆನಾ? ಇವಾಗ ಫಸ್ಟು ಯಾವುದಂದರೆ ಶುತ್ವ ಸಂಧಿಯನ್ನು ನೋಡೋಣ. ಜಷ್ಟ್ವ ಸಂಧಿ. ಓಕೆನಾ? ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯ ವರ್ಣಗಳಾದ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅದು ಜಷ್ಟ್ವ ಸಂಧಿ ಎನ್ನುತ್ತಾರೆ. ಏನಂದರೆ ಇದು ನೋಡಿ, ಇದು ಪೂರ್ವ ಪದ. ಓಕೆನಾ? ಇದು ಉತ್ತರ ಪದ. ಇದೇನೆಂದರೆ ಸಂಧಿ ಪದ ಅಂತ ನಾವು ಇಲ್ಲಿ ಹೇಳ್ತೀವಿ. ಓಕೆನಾ? ಇಲ್ಲಿ ಏನಾಗುತ್ತೆ ಅಂದರೆ ಸಂಸ್ಕೃತ ವ್ಯಂಜನಗಳಲ್ಲಿ ಏನಾಗುತ್ತೆ ಅಂದರೆ ಪೂರ್ವ ಪದದ ಕೊನೆಯ ವ್ಯಂಜನ ಇಲ್ಲಿದೆ ನೋಡಿ, ಇದು ಪೂರ್ವ ಪದನ. ಇದು ಪೂರ್ವ ಪದದ ಇದು ಕೊನೆಯ ವ್ಯಂಜನದಲ್ಲಿ ಏನಾಗುತ್ತೆ ಅಂದರೆ ಬೇರೊಂದು ವ್ಯಂಜನ ಆದೇಶವಾಗಿ ಬರುತ್ತದೆ. ಈ ರೀತಿ ಏನಂದರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಆಗುತ್ತವೆ ಅಂತ ಹೇಳ್ತೀವಿ. ಆಮೇಲೆ ಏನಿದೆ, ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಏನಾಗುತ್ತೆ ಅಂದರೆ ಉತ್ತರ ಪದದಲ್ಲಿ ಆದೇಶವಾಗಿ ಬರ್ತದೆ ನೋಡಿ. ಇದು ಉತ್ತರ ಪದ, ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಏನಂದರೆ ಸಂಧಿ ಪದ. ಉತ್ತರ ಪದದಲ್ಲಿ ಏನಾಗುತ್ತೆ ಅಂದರೆ ಕಾರ್ಯವು ಆದೇಶವಾಗಿ ಬರುತ್ತದೆ. ಇಲ್ಲಿ ನೋಡಿ, ಪೂರ್ವ ಪದದ ಕೊನೆ ವರ್ಣಗಳಾದ ಇಲ್ಲಿದೆ ಪೂರ್ಣ ಪದಗಳ ಕೊನೆಯ ವರ್ಣಗಳಾದ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅದು ಜಷ್ಟ್ವ ಸಂಧಿ ಅಂತ ನಾವು ಹೇಳ್ತೀವಿ. ಓಕೆನಾ? ಇಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಗಳು ಕ, ಚ, ಟ, ತ, ಪ ಅಂತ ಬಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಂಧಿ ಪದದಲ್ಲಿ ಏನಾಗುತ್ತೆ ಅಂದರೆ ಗ, ಜ, ಡ, ದ, ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ. ಇಲ್ಲಿ ನೋಡಿ ಏನಂದರೆ ಇಲ್ಲಿ ನೋಡಿ, ವಾಕ್ ಪ್ಲಸ್ ದೇವಿ ಅಂತ ಇದೆ. ಇಲ್ಲಿ ಕ ಇದೆ, ಪೂರ್ವ ಪದದಲ್ಲಿ ಕ ಇದೆ. ಓಕೆನಾ? ಇಲ್ಲಿ ಸಂಧಿ ಪದದಲ್ಲಿ ಏನಾಗಿದೆ, ಕ ಬದಲಿಗೆ ಗ ಬಂದಿದೆ. ವಾಕ್ ದೇವಿ ಈಕ್ವಲ್ ಟು ವಾಕ್ ದೇವಿ. ಕ ಬದಲಿಗೆ ಗ ಬಂದಿದೆ. ಇಲ್ಲಿ ನೋಡಿ, ರುಕ ಪ್ಲಸ್ ದೇವ, ಕ ಬಂದಿದೆ. ಓಕೆನಾ? ಪೂರ್ವ ಪದದ ಕೊನೆಯ ವ್ಯಂಜನ. ಇಲ್ಲಿ ಸಂಧಿ ಪದದಲ್ಲಿ ಏನಾಗುತ್ತದೆ, ಋಗ್ವೇದ ಆಗುತ್ತದೆ. ಋಗ್ ಪ್ಲಸ್ ದೇವ, ಋಗ್ದೇವ. ಇಲ್ಲಿ ನೋಡಿ, ದಿಕ್ ಪ್ಲಸ್ ದೇವತೆ, ದಿಕ್ ದೇವತೆ. ಅಚ ಪ್ಲಸ್ ಅಂತ ಅಜಂತ ಅಂತ ಆಗುತ್ತೆ ನೋಡಿ. ಚ ಬದಲಿಗೆ ಜ ಬರುತ್ತೆ, ಕ ಬದಲಿಗೆ ಗ ಬರುತ್ತೆ. ಅಚ ಪ್ಲಸ್ ಆದಿ ಅಜಾದಿ. ಚಿತ ಪ್ಲಸ್ ಆನಂದ ಚಿದಾನಂದ. ಸತ ಪ್ಲಸ್ ಭಾವನೆ ಸದ್ಭಾವನೆ ಅಂತ ಇಲ್ಲಿ ಉದಾಹರಣೆಗಳು ಬರುತ್ತೆ. ಓಕೆನಾ? ಇಲ್ಲಿ ಇದೊಂದು ನೆನಪಿಡಬೇಕು ನೀವು. ಜಷ್ಟ್ವ ಸಂಧಿ ಅಂದರೆ ಕಚಟತಪಗಳಿಗೆ ಗಜಡದಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದರೆ ಅದು ಶುತ್ವ ಸಂಧಿ ಅಂತ ನಾವು ಹೇಳ್ತೀವಿ. ಓಕೆನಾ? ನೆಕ್ಸ್ಟು ಶುತ್ವ ಸಂಧಿ ಅಂತ ನಾವು ನೋಡೋಣ. ಶುತ್ವ ಸಂಧಿ ಇಲ್ಲೇನಾಗುತ್ತೆ ಅಂದರೆ
ಪೂರ್ವಪದದಲ್ಲಿನ ಸ ತ ಥ ಧ ಧ ನ ಗಳಿಗೆ ಉತ್ತರ ಪದದಲ್ಲಿ ಶ ಛ ಛ ಜ ಜ ನ್ಯ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಚುತ್ವ ಸಂಧಿಯಲ್ಲಿ ಏನಾಗುತ್ತೆ ಅಂದರೆ ಪೂರ್ವಪದದಲ್ಲಿನ ಅಂದರೆ ಇದು ನೋಡಿ, ಇದು ಪೂರ್ವಪದದಲ್ಲಿನ ಸ ಥ ಥ ಧ ಧ ನ ಗಳಿಗೆ ಉತ್ತರ ಪದದಲ್ಲಿ ಅಂದರೆ ಇದು ಉತ್ತರ ಪದದಲ್ಲಿ ಏನಾಗುತ್ತೆ ಅಂದರೆ ಶ ಚ ಛ ಜ ಝ ನ್ಯ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇದನ್ನು ಚುತ್ವ ಸಂಧಿ ಅಂತ ನಾವು ಹೇಳ್ತೀವಿ. ಮನಸ್ ಪ್ಲಸ್ ಶಾಂತಿ ಇದೆ, ಇಲ್ಲಿ ಏನಾಗುತ್ತೆ ಮನಃಶಾಂತಿ ಅಂತ ಬರುತ್ತೆ. ಇಲ್ಲಿ ನೋಡಿ, ಮನಸ್ ಪ್ಲಸ್ ಶಾಂತಿ, ಮನಃಶಾಂತಿ. ಇಲ್ಲಿ ನೋಡಿ ಸಗೆ ಏನಾಗಿ ಬಂದಿದೆ ಅಂದರೆ ಶ ಅಂತ ಬಂದಿದೆ. ಓಕೆನಾ? ಇಲ್ಲಿ ನೋಡಿ, ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ, ತತ ಪ್ಲಸ್ ಜಾತಿ ತ ಜಾತಿ, ಶರತ ಪ್ಲಸ್ ಚಂದ್ರ ಶರಶ್ಚಂದ್ರ, ಸತ ಪ್ಲಸ್ ಚಿತ್ರ ಸಚಿತ್ರ, ಬೃಹತ್ ಪ್ಲಸ್ ಛತ್ರ ಬೃಹಶ್ಚತ್ರ. ಇಲ್ಲೇನಾಗುತ್ತೆ ಅಂದರೆ ಪೂರ್ವಪದದಲ್ಲಿನ ಸ ಥ ಥ ಧ ಧ ನ ಗಳಿಗೆ ಉತ್ತರ ಪದದಲ್ಲಿ ಶ ಛ ಛ ಜ ನ್ಯ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಓಕೆನಾ? ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಇವಾಗ ನೆಕ್ಸ್ಟು ಯಾವ ಸಂಧಿ ಅಂದರೆ ಇಲ್ಲಿದೆ ನೋಡಿ, ಚತ್ವ ಸಂಧಿ. ಇಲ್ಲಿದೆ ನೋಡಿ, ಚತ್ವ ಸಂಧಿ. ಚತ್ವ ಸಂಧಿ ಅಂದರೆ ಇಲ್ಲಿ ನೋಡಿ, ಇನ್ನೊಂದಿದೆ ನೋಡಿ, ಇಲ್ಲಿ ನಾನು ಮರೆತು ಬಿಟ್ಟೆ ಅದನ್ನು. ಇಲ್ಲೇ ಇದೆ ನೋಡಿ, ಷ್ಟುತ್ವ ಸಂಧಿ. ಷ್ಟುತ್ವ ಸಂಧಿ ಇಲ್ಲೇ ನಾವು ಇಲ್ಲಿ ತಿಳಿದುಕೊಳ್ಬೋದು, ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಶ ಮತ್ತು ಟ ಒತ್ತಕ್ಷರಗಳು ಬಂದರೆ ಅದನ್ನು ಷ್ಟುತ್ವ ಸಂಧಿ ಅಂತ ಹೇಳ್ತೀವಿ. ಶ ಮತ್ತು ಟ ಒತ್ತಕ್ಷರಗಳು ಬರಬೇಕು, ಆವಾಗ ಅದನ್ನು ನಾವು ಏನಂತ ಫೈಂಡ್ ಔಟ್ ಮಾಡ್ಬೋದು, ಷ್ಟುತ್ವ ಸಂಧಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ತಪಸ್ ಪ್ಲಸ್ ಷಡ್ಭಾಗ, ತಪಶ್ ಭಾಗ ಅಂತ ಹೇಳ್ತೀವಿ. ಅಂದರೆ ಷ್ಟುತ್ವ ಸಂಧಿ ಅಂದರೆ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಎಕ್ಸಾಮ್ಗಳಲ್ಲಿ ಶ ಬರಬೇಕು ಮತ್ತು ಟಗಳು ಬಂದರೆ ಅದನ್ನು ನಾವು ಷ್ಟುತ್ವ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಧನುಸ್ ಪ್ಲಸ್ ಟಂಕಾರ, ಧನುಸ್ ಟಂಕಾರ. ಇಲ್ಲಿ ನೋಡಿ ಶ ಬಂದಿದೆ, ಇಲ್ಲಿ ಟ ಬಂದಿದೆ, ಟ ಒತ್ತಕ್ಷರ ಬಂದಿದೆ. ಇದರಿಂದ ನಾವು ಫೈಂಡ್ ಔಟ್ ಮಾಡ್ಬೋದು ಷ್ಟುತ್ವ ಸಂಧಿ ಅಂತ. ತಥ ಪ್ಲಸ್ ಟಿಟ್ಟಿಬ, ತಟ್ಟಿಟ್ಟಿಬ. ನೋಡಿ, ತತ ಪ್ಲಸ್ ಟಿಟ್ಟಿಬ, ತಟ್ಟಿಟ್ಟಿಬ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಷ್ಟುತ್ವ ಸಂಧಿ ಅಂತ ಹೇಳ್ತೀವಿ. ಶ ಮತ್ತು ಟ ಬರಬೇಕು. ಓಕೆನಾ? ನೆಕ್ಸ್ಟು ಚತ್ವ ಸಂಧಿ ಅಂತ ನೋಡೋಣ. ಚತ್ತ ಸಂಧಿ ಅಂದರೆ ಏನು? ಇಲ್ಲಿ ನೋಡಿ, ಚ ಬರಬೇಕು. ವಿದ್ಯುತ್ ಪ್ಲಸ್ ಶಕ್ತಿ ಇದೆ. ಇಲ್ಲಿ ನೋಡಿ, ವಿದ್ಯುತ್ ಪ್ಲಸ್ ಶಕ್ತಿ ಏನಾಗುತ್ತೆ ಅಂದರೆ ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ಚ ಒತ್ತಕ್ಷರ ಇಲ್ಲಿ ಬರಬೇಕು. ಇಲ್ಲಿ ನೋಡಿ, ಚ ಒತ್ತಕ್ಷರ ಬಂದಿದೆ. ಓಕೆನಾ? ಚ